ಯಾದಗಿರಿ ಜಿಲ್ಲೆಯಲ್ಲಿ ಕಳಪೆ ಧಾನ್ಯದ ವಿತರಣೆ ಇನ್ನೂ ಕೂಡ ನಿಂತಿಲ್ಲ. ಹುಳು ತುಂಬಿದಂತಹ ಗೋಧಿ, ಅಕ್ಕಿ ಇದರ ವಿತರಣೆ ಆಗ್ತಾ ಇದೆ. ಸರ್ಕಾರಿ ಶಾಲೆಗೆ ಹಾಳಾಗಿರುವಂತಹ ಗೋಧಿ, ಅಕ್ಕಿ, ತೊಗರಿಬೇಳೆ ಪೂರೈಕೆ ಆಗ್ತಾ ಇರೋದರ ವಿರುದ್ಧವಾಗಿ ಹಿಂದೆ ಕೂಡ ವರದಿಯಾಗಿತ್ತು. ವಡಗೇರಾ ತಾಲೂಕಿನ ಮುನಮುಟಗಿ ಸರ್ಕಾರಿ ಶಾಲೆಗೆ ಕಳಪೆ ಧಾನ್ಯ ಸರಬರಾಜು ಈಗಲೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳಪೆ ಆಹಾರ ಧಾನ್ಯವನ್ನ ಈಗ ವಿದ್ಯಾರ್ಥಿಗಳು ಸೇವನೆ ಮಾಡಬೇಕಾಗಿದೆ. ಮಕ್ಕಳಿಗೆ ಕಳಪೆ ಧಾನ್ಯ ಪೂರೈಕೆ ಮಾಡಿ ಅಧಿಕಾರಿಗಳು ಕಳ್ಳಾಟವನ್ನ ಮುಂದುವರಿಸಿರ್ತಕ್ಕಂತಹ ಪ್ರಕರಣ ಮಗದೊಮ್ಮೆ ಯಾದಗಿರಿಯಲ್ಲಿ ಕಂಡುಬಂದಿದೆ. ರಾಶಿ ತೊಗರಿಬೇಳೆ, ಗೋಧಿ, ಅಕ್ಕಿ ಎಲ್ಲವೂ ಕೂಡ ಹುಳು ತುಂಬಿ ಹಾಳಾಗಿದೆ. ಅದನ್ನೇ ವಾಪಸ್ ಅಡಿಗೆಗೆ ಬಳಕೆ ಮಾಡ್ತಾರೆ. ಇದನ್ನೇ ಊಟದ ರೂಪದಲ್ಲಿ ಮಕ್ಕಳಿಗೆ ಕೊಡ್ತಾರೆ. ತಿಂದರೆ ಯಾವ ಪೌಷ್ಟಿಕಾಂಶ ಬರುತ್ತೆ ಹೇಳಿ? ಆಹಾರ ಧಾನ್ಯ ಅಂತೇಳಿ ದಾಸೋಹ ಬಿಸಿ ಊಟದ ಸಲುವಾಗಿ ಆಹಾರ ಧಾನ್ಯಗಳು ಕಳಿಸ್ತಾರೆ. ಅಕ್ಕಿ ಮತ್ತು ಬೇಳೆ, ಗೋಧಿ ಅವರಲ್ಲಿ ಸಂಪೂರ್ಣ ನುಷಿ ಆದವು. ಕಳಪೆ ಆಹಾರ ಧಾನ್ಯಗಳು ಕಳಿಸ್ಯಾರ. ಇವು ಅಡಿಗೆ ಸಿಬ್ಬಂದಿಗಳು ಮತ್ತು HM ಅವರು ಎಲ್ಲ ಸ್ವಚ್ಛ ಮಾಡಿ ಆದಷ್ಟು ಬಿಸಿಲಿಗೆ ಒಣ ಹಾಕಿ ಸ್ವಚ್ಛ ಮಾಡಿ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅಡಿಗೆ ಮಾಡಿ ಹಾಕತ್ತಾರ. ಮ್ಯಾಲಿನ ಕೇಳಿದರೆ ಯಾಕೆ ಸರ್ ಇಂಥ ಎಲ್ಲ ಇದು ಅಂತಂದ್ರೆ ಮ್ಯಾಲಿನ ಸಪ್ಲೈ ಆಗ್ತಾ ನಾವೇನು ಮಾಡೋಣ, ಆದಷ್ಟು ಮಕ್ಕಳಿಗೆ ಸ್ವಚ್ಛ ಮಾಡಿ ಗುಣಮಟ್ಟದ ಕಳಪೆ ಬೇಡ ಬಳಸ್ಯಾರ. SDMC ಅಧ್ಯಕ್ಷ HM ಸರ್, ಅಡಿಗೆ ಸಿಬ್ಬಂದಿ ಅವರು ಎಲ್ಲ ಸ್ವಚ್ಛ ಮಾಡ್ಯಾರ. ಗುಣಮಟ್ಟದ ಆಹಾರ ಸಪ್ಲೈ ಮಾಡ್ಬೇಕು. ಈಗ ಆಹಾರ ಧಾನ್ಯ ಅಂತೇಳಿ ದಾಸೋಹ ಬಿಸಿ ಊಟದ ಸಲುವಾಗಿ